ಸೇವೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಗಮಂಗಲದ ಎನ್ಎಂ ನಾಗೇಶ್ಗೆ ಕೇಂದ್ರ ಮತ್ತು ರಾಜ್ಯ ಸೇವಾ ಪದಕ. ಈ ಪ್ರಶಸ್ತಿ ಶಿಡ್ಲಘಟ್ಟದ ಹೆಮ್ಮೆ. ಶಿಡ್ಲಘಟ್ಟ ತಾಲೂಕಿನ ನಾಗಮಂಗಲ ಗ್ರಾಮದ ಪಾಪಮ್ಮ ಮುನಿಯಪ್ಪ ದಂಪತಿಗಳ ಮೊದಲ ಪುತ್ರನಾದ ಎನ್ಎಂ ನಾಗೇಶ್ ತಮ್ಮ ದೃಢ ನಿಶ್ಚಯ, ಪರಿಶ್ರಮ ಮತ್ತು ಸೇವಾಭಾವದಿಂದ ಕೇಂದ್ರ ಹಾಗೂ ರಾಜ್ಯ ಮಟ್ಟದ ಗೌರವಗಳನ್ನು ಪಡೆದು ಗ್ರಾಮಕ್ಕೂ ತಾಲೂಕಿಗೂ ಹೆಮ್ಮೆ ತಂದಿದ್ದಾರೆ. ಗ್ರಾಮದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ಅವರು ಎಸ್ಎಸ್ಎಲ್ಸಿ ಮತ್ತು ಶಿಕ್ಷಣವನ್ನು ಮೇಲೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಗಿಸಿ ನಂತರ ಶಿಡ್ಲಘಟ್ಟ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ಪೂರ್ಣಗೊಳಿಸಿದರು. ಸರಳ ಹಿನ್ನೆಲೆಯಿಂದ ಬಂದ ನಾಗೇಶ್ ಕಠಿಣ ಪರಿಶ್ರಮದೊಂದಿಗೆ ಅಗ್ನಿಶಾಮಕ ದಳದ ಚಾಲಕರಾಗಿ ಸೇರ್ಪಡೆಗೊಂಡು 18 ವರ್ಷಗಳ ಸುದೀರ್ಘ ನಿಷ್ಠಾವಂತ ಸೇವೆ ಸಲ್ಲಿಸಿದ್ದಾರೆ. ಅವರ ಅಪ್ರತಿಮ ಸೇವೆಗೆ ಕೇಂದ್ರ ಸರ್ಕಾರದ ಡಿಜಿಎಫ್ಎಸ್ ಕಂಚಿನ ಪದಕ ಹಾಗೂ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಬಂಗಾರದ ಪದಕ ಲಭಿಸಿದೆ. ಮಹದೇವಪುರ ಅಗ್ನಿಶಾಮಕ ಠಾಣೆಯಲ್ಲಿ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿರುವ ನಾಗೇಶ್ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಹಾಗೂ ರಾಜ್ಯ ವಿಪತ್ತು ಸ್ಪಂದನ ಪಡೆಗಳಲ್ಲಿ ತಮ್ಮ ಕರ್ತವ್ಯವನ್ನು ಸಮರ್ಪಣಾ ಭಾವದಿಂದ ನಿರ್ವಹಿಸಿದ್ದಾರೆ. ಕರ್ನಾಟಕ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ ವತಿಯಿಂದ ಆಯೋಜಿಸಲಾದ ಸಮಾರಂಭವು ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ ಅಕಾಡೆಮಿನಲ್ಲಿ ನಡೆದಿದ್ದು, ಅಲ್ಲಿ ಅವರು ಮುಖ್ಯಮಂತ್ರಿ ಪದಕವನ್ನು ಗೌರವಪೂರ್ವಕವಾಗಿ ಸ್ವೀಕರಿಸಿದರು. ಗ್ರಾಮೀಣ ಹಿನ್ನೆಲೆಯಿಂದ ಬಂದ ಒಬ್ಬ ಯುವಕ ತನ್ನ ಶ್ರಮ, ಶಿಸ್ತು ಮತ್ತು ಸೇವಾಭಾವದಿಂದ ರಾಷ್ಟ್ರ ರಾಜ್ಯ ಮಟ್ಟದ ಗುರುತಿಸಿಕೊಳ್ಳುವ ಮಟ್ಟಕ್ಕೆ ಏರಿರುವುದು ಇಂದಿನ ಯುವಜನತೆಗೆ ಪ್ರೇರಣೆಯಾಗಿದೆ. ಸೇವೆಯ ಸಾಧನೆ ಎಂಬ ಸಂದೇಶವನ್ನು ನಾಗೇಶ್ ತಮ್ಮ ಜೀವನದ ಮೂಲಕ ತೋರಿಸಿದ್ದಾರೆ. ನಾಗಮಂಗಲ ಗ್ರಾಮದ ಈ ಸಾಧನೆ ಶಿಡ್ಲಘಟ್ಟ ತಾಲೂಕಿನ ಪ್ರತಿಯೊಬ್ಬರಿಗೂ ಹೆಮ್ಮೆ ಮೂಡಿಸಿದೆ. ವಿಶೇಷ ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.